ಸರ್ ನಿಜ ಅಂದ್ರೆ ಮನೆ ಅಥವಾ ಹೋಮ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಬಹುಶಃ ಮನೆ ಅಂತಂದ್ರೆ ನಮ್ಗೆ ಈ 4 ಗೋಡೆಗಳ ಕಟ್ಟಡ ನೆನಪಾಗ್ಬಿಡುತ್ತೆ. ಒಂದು ಹೋಮ್, ಒಂದು ಕುಟುಂಬ. ಬಹುಶಃ ಒಂದು ಕುಟುಂಬದ ಸಪೋರ್ಟ್ ಇಲ್ಲದೆ ಹೋದ್ರೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಹೋದ್ರೆ ನಮ್ಮ ಈ ಸಕ್ಸಸ್ ಜರ್ನಿಯಲ್ಲಿ ಅರ್ಧ ತೊಡಕು ಅಲ್ಲೇ ಆಗೋಗ್ಬಿಡುತ್ತೆ ಅಂತ. ಆ ವಿಚಾರದಲ್ಲಿ ಚೆನ್ನಮ್ಮ ಅವರು ಬಹಳ ಗಟ್ಟಿಯಾಗಿ ನಿಂತಿದ್ರು ದೇವೇಗೌಡರ ಪಾಲಿಗೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ನಾನು ಅದನ್ನ ಹೇಳಿದೆ, ಮೇಕಿಂಗ್ ಆಫ್ ಪ್ರೈಮ್ ಮಿನಿಸ್ಟರ್ ಅಥವಾ ಮೇಕಿಂಗ್ ಆಫ್ ಲೀಡರ್ ಹೊರಗಡೆ ಕಣ್ಣಿಗೆ ಕಾಣಿಸುತ್ತೆ. ಅವನು ಹೆಂಗ್ ಬೆಳೆದ, ಜನ ಏನಂತಾರೆ, ಜನರು ಪ್ರೀತಿ. ಆದ್ರೆ ನೀವು ಹೇಳಿದ್ರಲ್ಲ, ಮನೆ ಅಂದ್ರೆ ಗೋಡೆ ಅಲ್ಲ, ಅದು ಗೋಡೆ ಅಲ್ಲ. ಒಬ್ಬ ಮನುಷ್ಯ ರೂಪುಕೊಳ್ಳೋದು, ಒಬ್ಬ ವ್ಯಕ್ತಿ ರೂಪುಕೊಳ್ಳೋದು, ಒಬ್ಬ ವ್ಯಕ್ತಿಯ ಆಂತರ್ಯ ರೂಪುಕೊಳ್ಳೋದು, ಅದು ಸ್ಟ್ರೆಂತ್ ಅನ್ನ ಪಡ್ಕೊಳ್ಳೋದು, ಮುಂದೆ ಬೆಳೆಯೋದಿಕ್ಕೆ, ಹೊರಗಡೆ ಜನರನ್ನ ಫೇಸ್ ಮಾಡೋದಕ್ಕೆ ಸ್ಟ್ರೆಂತ್ ಅನ್ನ ಪಡ್ಕೊಳ್ಳೋದು, ಇವೆಲ್ಲ ಸಂಗತಿಗಳು ಒಳಗೊಂಡಿರುತ್ತೆ. ಈಗ ಅವ್ರನ್ನ ನೋಡೋದಕ್ಕೆ ಜನ ಬರ್ತಾರೆ, ಇವ್ರ ಕೈಲಿ ನೋಡಕ್ ಆಗ್ತಿರಲ್ಲ, ಅಲ್ಲಿ ಬೇರೆ ಇನ್ನೇನೋ ಇರುತ್ತೆ. ಅಂತ ಸಂದರ್ಭದಲ್ಲಿ ಆ ಜನರನ್ನು ನಿಭಾಯಿಸೋದಿದೆಯಲ್ಲ, ರಾಜಕಾರಣಕ್ಕೆ ಯಾವತ್ತೂ ಬಂದವರಲ್ಲ. ಏನೋ ಸಣ್ಣ ಪುಟ್ಟದು ತೀರಾ ಬೇಕಾದವರಿಗೆ ಅನ್ನೋದು ಬಿಟ್ರೆ, ರಾಜಕಾರಣದಲ್ಲಿ ಆಗುವ ಏರ್ಪೇರುಗಳಲ್ಲಿ ಯಾವತ್ತೂ ಅವರು ಇಂಟರ್ಫಿಯರ್ ಆದವರಲ್ಲ. ದೇವೇಗೌಡರು ಅಷ್ಟೇ. ಹೆಂಡತಿ ಅಂತಂದ್ರೆ ಅವರಿಗೆ ಅಷ್ಟು ಗೌರವ, ಅಷ್ಟು ಪ್ರೀತಿ. ಒಂದ್ಸರಿ ಏನಾಯ್ತು, ಅಲ್ಲಿಗೆ ಹೋಗೋಕ್ ಮುಂಚೆ ಕ್ಷಮೆ ಇರಲಿ ಸರ್, ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ. ದೇವೇಗೌಡರ ಕುಟುಂಬಸ್ಥರು. ವಿಶ್ವನಾಥ್ ಅವರೇ, ಧ್ವನಿ ತಲುಪ್ತಾ ಇದೆಯಾ? ರೈಟ್, ಬಹುಶಃ ಅದೊಂದು ಕನೆಕ್ಷನ್ ಸರಿ ಹೋಗ್ತಾ ಇಲ್ಲ. ನೀವು ಮುಂದುವರಿಸಿ ಸರ್. ಅಂದ್ರೆ ದೇವೇಗೌಡರು ಹಾಗೆ ಚೆನ್ನಮ್ಮ ಅವರ ಪ್ರೀತಿಯ ಈಕ್ವೇಷನ್ ಬಹುಶಃ ಸರಿ ಸಮಾನವಾಗಿ, ಅಂದ್ರೆ ಒನ್ ವೇ ತರ ಇಲ್ಲ. ಒಂದು ಕಡೆಯಿಂದ ಜಾಸ್ತಿ ಪ್ರೀತಿ, ಇನ್ನೊಂದು ಕಡೆಯಿಂದ ಕಡಿಮೆ ಪ್ರೀತಿ ಇಲ್ವೇ ಇಲ್ಲ. ಸಮಾನವಾದ ಈಕ್ವೇಷನ್ ಅಲ್ಲಿ ಸಾಕ್ತಾ ಇತ್ತು ಅಂತ. ಒಂದು ರಿಯಾಕ್ಷನ್. ಇನ್ನು 4 ಹಾಕ್ಬಿಡಿ ಸರ್ ನಮ್ಗೆ. ಸಮೀಲ ಸರ್, ಪ್ರೀತಿಯ ಈಕ್ವೇಷನ್ ಯಾವಾಗ್ಲೂ ಕೂಡ ಸಮಾನವಾಗಿ ಹೋಗಿದೆ. ಒಂದ್ಸರಿ ಹಿಂಗೆ 5 ಗಂಟೆಗೆ ಒಂದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಸಂಜೆ. ನನಗೆ ಚೆನ್ನಾಗಿ ನೆನಪಿರೋ ಹಾಗೆ 5 ಗಂಟೆಗೆ ಮೈಸೂರಿಂದ ಬೆಂಗಳೂರಿಗೆ ದೇವೇಗೌಡರು ರೀಚ್ ಆಗ್ಬೇಕಿತ್ತು. ಆ ಟೈಮ್ ಸ್ವಲ್ಪ ಅವರಿಗೆ ಸಾಲ್ತಿರ್ಲಿಲ್ಲ. ಅವರಿಗೆ ಗಾಡಿ ಫಾಸ್ಟ್ ಆಗಿ ಓಡಿಸೋ ಇದ್ರು ಅವರಿಗೆ ತುಂಬಾ ಇಷ್ಟ. ಕೆಲವು ಸರಿ ಎಷ್ಟಿದೆ 130, 20 ಜಾಸ್ತಿ ಮಾಡು. ಅದು ಹೀಗೆ ರಾಮನಗರದ ಹತ್ರ ಅದೆಲ್ಲ ಟರ್ನ್ ಮಾಡಬೇಕಾದ್ರೆ ಸ್ವಲ್ಪದ್ರಲ್ಲಿ ವ್ಯತ್ಯಾಸ ಆಗ್ಬಿಟ್ಟಿದೆ. ಸ್ವಲ್ಪದ್ರಲ್ಲಿ ವ್ಯತ್ಯಾಸ ಆಗಿದೆ. ಕಡೆಗೆ ದೇವ್ರ ದಯದಿಂದ ಏನೂ ಆಗಿಲ್ಲ. ನಮ್ಮ ಕಚೇರಿಗೆ ಬಂದ್ರು, ಕಚೇರಿಗೆ ಬಂದು ಕೂತ್ರು. ಗುರು, ಇವತ್ತು ವ್ಯತ್ಯಾಸ ಆಗ್ಬಿಟ್ಟು. ಏನಾಯ್ತು ಸರ್? ರಾಮನಗರದ ಹತ್ರ ಈ ಟೈಮ್ ಕವರ್ ಮಾಡೋದಕ್ಕೆ, ವರ್ಣ ಎಲೆಕ್ಷನ್ ಟೈಮಲ್ಲಿ ಈ ಟೈಮ್ ಕವರ್ ಮಾಡೋದಕ್ಕೆ ಫಾಸ್ಟ್ ಆಗಿ ಬರ್ಬೇಕಾದ್ರೆ ಅಲ್ಲಿ ಸ್ವಲ್ಪದ್ರಲ್ಲಿ ಸ್ಕಿಡ್ ಆಗಿ ಹೊಟ್ಟೋಗ್ಬಿಡ್ಬೇಕಾಗಿತ್ತು. ಗಾಡಿನೇ ಪಲ್ಟಿ ಹೊಡೆದು ಬಿಡೋದು ಅಂತಂದು. ಏನೂ ಆಗ್ಲಿಲ್ವಲ್ಲ, ಬನ್ನಿ ಸರ್ ಅನ್ಕೊ. ಇಲ್ಲ ಗುರು, ನನ್ನ ಹೆಂಡತಿ ತಾಳಿ ಗಟ್ಟಿ ಇತ್ತು, ನಾನು ಉಳಿದೆ. ಅವರಿಗೆ ಇದನ್ನ ಹೇಳಿದಾಗ ಒಂದು ವಯಸ್ಸು ಎಷ್ಟಾಗಿತ್ತೋ ಗೊತ್ತಿಲ್ಲ, ವಯಸ್ಸಂತೂ ಆಗಿತ್ತು. ಆಗ ತಾನೇ ಮದುವೆಯಾದ ಪಡ್ಡೆ ಹುಡುಗನ ಶೈಲಿನಲ್ಲಿ ಅದೆಷ್ಟು ಪ್ರೀತಿಯಿಂದ ನನ್ನ ಹೆಂಡತಿಯ ತಾಳಿ ಗಟ್ಟಿ ಇತ್ತು ಅನ್ನೋ ಶಬ್ದವನ್ನ ಯಾರು ಬಳಸ್ತಾರೆ ಸಾಮಾನ್ಯವಾಗಿ? ಯಂಗ್ಸ್ಟರ್ಸ್ ನನ್ನ ಹೆಂಡತಿ ತಾಳಿ ಗಟ್ಟಿ ಇತ್ತು ಕಣೋ, ನಾನು ಉಳ್ಕೊಂಡೆ ಅಂತ ಹೇಳ್ತಾರೆ. ಏನೋ ಅಷ್ಟು ಆಕರ್ಷಣೆ ಇರುತ್ತೆ, ಅಷ್ಟು ಪ್ರೀತಿ ಇರುತ್ತೆ, ಅಷ್ಟು ಬಂಧ ಇರುತ್ತೆ. ಕ್ರಮೇಣ ಅದು ಕರಗೋಗುತ್ತೆ. ಕೆಲವರಿಗೆ ಕಮ್ಮಿ ಆಗುತ್ತೆ, ಕೆಲವರಿಗೆ ಜಾಸ್ತಿ ಆಗುತ್ತೆ. ದೇವ್ರ ದೊಡ್ಡವನು, ಆಯಸ್ ಗಟ್ಟಿ ಇತ್ತು, ಹಿಂಗ್ ಬಂದ್ಬಿಡುತ್ತೆ ಸಾಮಾನ್ಯವಾಗಿ. ನಿಜ ಅವ್ರು ಹೇಳಿದ್ದು ಅದನ್ನ. ಅಂದ್ರೆ ಅವರು ಅಷ್ಟು ಗಾಢವಾಗಿ ಅವರ ಶ್ರೀಮತಿ ಅವ್ರ ಮೇಲೆ ಪ್ರೀತಿಯನ್ನ ಇಟ್ಟಿದ್ರೆ ಮಾತ್ರ ಅದು ಬರುವಂತದ್ದು. ನಿಜ. ನೀವು ರಾಜಕೀಯ ಪ್ರವೇಶ ಮಾಡ್ಲೇ ಇಲ್ಲ ಚೆನ್ನಮ್ಮ ಅವರು ಅಂತ ಹೇಳ್ತಾ ಇದ್ರಿ. ಅಟ್ಲೀಸ್ಟ್ ಕೆಲ ವೇದಿಕೆಗಳಲ್ಲಿ ನೇರವಾಗಿ ರಾಜಕೀಯಕ್ಕೆ ಬರ್ದೇ ಹೋದ್ರೂ ಕೂಡ ಒಂದು ರೆಪ್ರೆಸೆಂಟೇಷನ್ ಅನ್ನೋ ಕಾರಣಕ್ಕೆ ವೇದಿಕೆಗಳಲ್ಲಿ ಹತ್ಲಿಕ್ಕೆ ಅನೇಕರು ಪ್ರಯತ್ನ ಪಡ್ತಾರೆ. ಅಂತದ್ದು ಆಗ್ಲಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನು ಗಮನಿಸಿ ವಾಪಸ್ ಮಾತನಾಡೋಣ. ಮಣಿಪಾಲ್ ಆಸ್ಪತ್ರೆಯಲ್ಲಿ ದೇವೇಗೌಡರ ಕುಟುಂಬಸ್ಥರು ಸಹಜವಾಗಿ ದುಃಖಿತರಿದ್ದಾರೆ. ಪಾರ್ಥಿವ ಶರೀರ ಸ್ಥಳಾಂತರಕ್ಕೆ ಆಸ್ಪತ್ರೆ ಬಳಿ ಸಿದ್ದತೆ ಆಗ್ತಾ ಇದೆ. ಮೃತದೇಹ ರವಾನಿಸೋಕೆ ಆಸ್ಪತ್ರೆ ಮುಂದೆ ಆಂಬ್ಯುಲೆನ್ಸ್ ಸಜ್ಜಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪದ್ಮನಾಭ ನಗರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ದೇವೇಗೌಡರ ಮಗಳ ಮನೆಗೆ ಪಾರ್ಥಿವ ಶರೀರವನ್ನ ರವಾನೆ ಮಾಡೋ ಸಾಧ್ಯತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆಂಬ್ಯುಲೆನ್ಸ್ ಸಿದ್ಧವಾಗಿ ನಿಂತಿರೋದು. ಕೆಲವೇ ಕ್ಷಣಗಳಲ್ಲಿ
ದೇವೇಗೌಡರ ಪುತ್ರಿ ಅನಸೂಯ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಇದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅನಾರೋಗ್ಯ ಅನ್ನೋದು ಒಂದಷ್ಟು ದೀರ್ಘಾವಧಿಯಿಂದಲೇ ಕಾಡ್ತಾ ಇತ್ತು. ಅವಾಗವಾಗ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇತ್ತು. ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದ್ದದನ್ನ ಕೂಡ ನಾವು ಸುದ್ದಿಯ ಭಾಗವಾಗಿ ನಿಮಗೆ ತಿಳಿಸಿದ್ದೇವೆ. ಪ್ರತಿ ಬಾರಿ ಕೂಡ ಮತ್ತೊಮ್ಮೆ ಉತ್ಸಾಹದಿಂದ ಮನೆಗೆ ಹೋಗ್ತಾ ಇದ್ರು. ಮತ್ತಷ್ಟು ಜೀವನವನ್ನ ನಡೆಸುವ ಆ ಒಂದು ಛಲದೊಂದಿಗೆ ಚೆನ್ನಮ್ಮ ಅವರು ವಾಪಸ್ ಹೋಗ್ತಾ ಇದ್ರು. ಇಡೀ ಕುಟುಂಬ ಮತ್ತೊಮ್ಮೆ ಚೆನ್ನಮ್ಮ ಅವರನ್ನ ಮನೆಗೆ ಕರ್ಕೊಂಡು ಬರ್ತಿದೀವಲ್ವಾ ಅನ್ನೋ ಖುಷಿಯಲ್ಲಿ ಇರ್ತಾ ಇತ್ತು. ಈ ಬಾರಿ ಕೂಡ ಅಂಥದ್ದೇ ಒಂದು ನಿರೀಕ್ಷೆಯೊಂದಿಗೆ ಆಸ್ಪತ್ರೆಗೆ ದಾಖಲು ಮಾಡಿದ್ರೇನು? ಒಳಗಡೆ ಯಾರೆಲ್ಲ ಇದ್ದಾರೆ ಈ ನೋವಿನಲ್ಲಿ ಈ ಸಂದರ್ಭದಲ್ಲಿ ತಾವೇನು ಹಂಚ್ಕೊಳ್ತೀವಿ? ಈಗ ಎಲ್ಲ ಮಕ್ಕಳು ಇಲ್ಲಿದ್ದಾರೆ. ಆದರೆ ಒಂದು ನೋವೇನಪ್ಪಾ ಅಂತ ಹೇಳಿದ್ರೆ ಅವರ ಗಂಡ ಹೆಂಡತಿ ನಾವು ನೋಡಿದಾಗ ಚಿಕ್ಕ ಹುಡುಗರಿಂದ ಅವರ ಅನ್ಯೋನ್ಯತೆ, ಅವರೊಬ್ಬರಿಗೊಬ್ಬರು ಇದ್ದಂತ ಪ್ರೀತಿ ವಾತ್ಸಲ್ಯ, ಅವರು ಒಬ್ಬರೊಬ್ಬರಲ್ಲಿ ಇಟ್ಟಿದ್ದಂತ ನಂಬಿಕೆ, ಮತ್ತೆ ಮಕ್ಕಳು ಆ ತಾಯಿಗಾಗಿ ಬರ್ತಾ ಇದ್ದಂತ ವಿಶೇಷ, ಯಾವುದೇ ವಿಶೇಷಕ್ಕಾಗ್ಲಿ ಅವರ ತಾಯಿ ನೋಡಿ, ಎಲ್ಲಿಂದ ಬಂದ್ರು ಅವ್ರ ತಾಯಿ ನೋಡಿ ತಂದೆನ ಮಾತಾಡಿಸಿ ಮನೆಗೆ ಹೋಗುವಂತದ್ದು ಪದ್ಧತಿಯನ್ನು ಇಟ್ಕೊಂಡಿದ್ರು. ಆದರೆ ಇವತ್ತಿನ ದಿನ ಒಂದು ದೊಡ್ಡ ನೋವಾಗೋದೇನೆಂದ್ರೆ ಸನ್ಮಾನ್ಯ ದೇವೇಗೌಡರು ಬಂದು ಅಮ್ಮನವರಿಗೆ ಕುಂಕುಮ ಇಟ್ಟು ಅವರಿಗೆ ಒಟ್ಟಿಗೆ 8 ನಿಮಿಷಗಳ ಕಾಲ ಪ್ರೇಯರ್ ಮಾಡ್ಕೊಳ್ತಾ ಕುಂತಿರ್ಬೇಕಾದ್ರೇನೆ ಅವರ ಕೈಯಿಂದನೇ ಪ್ರಾಣ ಹೋಗಿದೆ. ಆ ನೋವನ್ನ ತಡ್ಕೊಳ್ಳುವಂತ ಶಕ್ತಿ ಮಕ್ಕಳಿಗಾಗಲಿ ಮಕ್ಕಳಿಗೂ, ಯಾಕಂದ್ರೆ ಆ ಅಮ್ಮನಿಗೆ ಬೆಳಿಗ್ಗೆಯಿಂದ ಪೂಜೆ ಪೂಜೆ ಪೂಜೆ. ಮತ್ತೆ ಯಾರ ಮನೆ ಬಾಗಿಲಿಗೆ ಹೋದ್ರು ಏನಿರ್ಲಿ ಇಲ್ಲದೆ ಹೋಗ್ಲಿ ಬಂಡ್ರವ, ಊಟ ಮಾಡಿದಿರೇನು ಅಂತ ತುಂಬ ಮನಸ್ಸಿನಿಂದ ಕೇಳೋರು. ಅಂತ ಒಂದು ತಾಯಿ ಇವತ್ತಿಲ್ಲ ಅನ್ನೋದನ್ನ, ನಮಗೆ ಅಂತ ತಾಯಿಯನ್ನು ಕಳ್ಕೊಂಡಿದ್ದೀವಿ ಅನ್ನೋ ವಿಷಯದಲ್ಲಿ ಒಂದು ಚಿಕ್ಕ ಬ್ರೇಕ್ ಆದ ನಂತರ ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಇದರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಬ್ರೇಕ್ ಆದ್ಮೇಲೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆಂಬ್ಯುಲೆನ್ಸ್ ಸಿದ್ಧವಾಗಿ ನಿಂತಿರೋದು. ಕೆಲವೇ ಕ್ಷಣಗಳಲ್ಲಿ ದೇವೇಗೌಡರ ಪುತ್ರಿ ಅನಸೂಯ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಇದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅನಾರೋಗ್ಯ ಅನ್ನೋದು ಒಂದಷ್ಟು ದೀರ್ಘಾವಧಿಯಿಂದಲೇ ಕಾಡ್ತಾ ಇತ್ತು. ಅವಾಗವಾಗ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇತ್ತು. ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದ್ದದನ್ನ ಕೂಡ ನಾವು ಸುದ್ದಿಯ ಭಾಗವಾಗಿ ನಿಮಗೆ ತಿಳಿಸಿದ್ದೇವೆ. ಪ್ರತಿ ಬಾರಿ ಕೂಡ ಮತ್ತೊಮ್ಮೆ ಉತ್ಸಾಹದಿಂದ ಮನೆಗೆ ಹೋಗ್ತಾ ಇದ್ರು. ಮತ್ತಷ್ಟು ಜೀವನವನ್ನ ನಡೆಸುವ ಆ ಒಂದು ಛಲದೊಂದಿಗೆ ಚೆನ್ನಮ್ಮ ಅವರು ವಾಪಸ್ ಹೋಗ್ತಾ ಇದ್ರು. ಇಡೀ ಕುಟುಂಬ ಮತ್ತೊಮ್ಮೆ ಚೆನ್ನಮ್ಮ ಅವರನ್ನ ಮನೆಗೆ ಕರ್ಕೊಂಡು ಬರ್ತಿದೀವಲ್ವಾ ಅನ್ನೋ ಖುಷಿಯಲ್ಲಿ ಇರ್ತಾ ಇತ್ತು. ಈ ಬಾರಿ ಕೂಡ ಅಂಥದ್ದೇ ಒಂದು ನಿರೀಕ್ಷೆಯೊಂದಿಗೆ ಆಸ್ಪತ್ರೆಗೆ ದಾಖಲು ಮಾಡಿದ್ರೇನು? ಒಳಗಡೆ ಯಾರೆಲ್ಲ ಇದ್ದಾರೆ ಈ ನೋವಿನಲ್ಲಿ ಈ ಸಂದರ್ಭದಲ್ಲಿ ತಾವೇನು ಹಂಚ್ಕೊಳ್ತೀವಿ? ಈಗ ಎಲ್ಲ ಮಕ್ಕಳು ಇಲ್ಲಿದ್ದಾರೆ. ಆದರೆ ಒಂದು ನೋವೇನಪ್ಪಾ ಅಂತ ಹೇಳಿದ್ರೆ ಅವರ ಗಂಡ ಹೆಂಡತಿ ನಾವು ನೋಡಿದಾಗ ಚಿಕ್ಕ ಹುಡುಗರಿಂದ ಅವರ ಅನ್ಯೋನ್ಯತೆ, ಅವರೊಬ್ಬರಿಗೊಬ್ಬರು ಇದ್ದಂತ ಪ್ರೀತಿ ವಾತ್ಸಲ್ಯ, ಅವರು ಒಬ್ಬರೊಬ್ಬರಲ್ಲಿ ಇಟ್ಟಿದ್ದಂತ ನಂಬಿಕೆ, ಮತ್ತೆ ಮಕ್ಕಳು ಆ ತಾಯಿಗಾಗಿ ಬರ್ತಾ ಇದ್ದಂತ ವಿಶೇಷ, ಯಾವುದೇ ವಿಶೇಷಕ್ಕಾಗ್ಲಿ ಅವರ ತಾಯಿ ನೋಡಿ, ಎಲ್ಲಿಂದ ಬಂದ್ರು ಅವ್ರ ತಾಯಿ ನೋಡಿ ತಂದೆನ ಮಾತಾಡಿಸಿ ಮನೆಗೆ ಹೋಗುವಂತದ್ದು ಪದ್ಧತಿಯನ್ನು ಇಟ್ಕೊಂಡಿದ್ರು. ಆದರೆ ಇವತ್ತಿನ ದಿನ ಒಂದು ದೊಡ್ಡ ನೋವಾಗೋದೇನೆಂದ್ರೆ ಸನ್ಮಾನ್ಯ ದೇವೇಗೌಡರು ಬಂದು ಅಮ್ಮನವರಿಗೆ ಕುಂಕುಮ ಇಟ್ಟು ಅವರಿಗೆ ಒಟ್ಟಿಗೆ 8 ನಿಮಿಷಗಳ ಕಾಲ ಪ್ರೇಯರ್ ಮಾಡ್ಕೊಳ್ತಾ ಕುಂತಿರ್ಬೇಕಾದ್ರೇನೆ ಅವರ ಕೈಯಿಂದನೇ ಪ್ರಾಣ ಹೋಗಿದೆ. ಆ ನೋವನ್ನ ತಡ್ಕೊಳ್ಳುವಂತ ಶಕ್ತಿ ಮಕ್ಕಳಿಗಾಗಲಿ ಮಕ್ಕಳಿಗೂ, ಯಾಕಂದ್ರೆ ಆ ಅಮ್ಮನಿಗೆ ಬೆಳಿಗ್ಗೆಯಿಂದ ಪೂಜೆ ಪೂಜೆ ಪೂಜೆ. ಮತ್ತೆ ಯಾರ ಮನೆ ಬಾಗಿಲಿಗೆ ಹೋದ್ರು ಏನಿರ್ಲಿ ಇಲ್ಲದೆ ಹೋಗ್ಲಿ ಬಂಡ್ರವ, ಊಟ ಮಾಡಿದಿರೇನು ಅಂತ ತುಂಬ ಮನಸ್ಸಿನಿಂದ ಕೇಳೋರು. ಅಂತ ಒಂದು ತಾಯಿ ಇವತ್ತಿಲ್ಲ ಅನ್ನೋದನ್ನ, ನಮಗೆ ಅಂತ ತಾಯಿಯನ್ನು ಕಳ್ಕೊಂಡಿದ್ದೀವಿ ಅನ್ನೋ ವಿಷಯದಲ್ಲಿ ಒಂದು ಚಿಕ್ಕ ಬ್ರೇಕ್ ಆದ ನಂತರ ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಇದರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಬ್ರೇಕ್ ಆದ್ಮೇಲೆ.